ನಮಸ್ಕಾರ ಎಲ್ರಿಗೆ ಪ್ರಿವ್ಯೂ ಮಾತಾಡುವ ಮುಂಚೆ ಒಂದು ಪ್ರಕಟಣೆ ನಮ್ಮ ಚಾನಲಿಂದ. ನಿನ್ನೆಯ ಪಂದ್ಯ ಶ್ರೀಲಂಕಾ ವರ್ಸಸ್ ಅಫ್ಘಾನಿಸ್ತಾನ್ ಪಂದ್ಯ. ಅಫ್ಘಾನಿಸ್ತಾನ್ ಬ್ಯಾಟಿಂಗ್ ಮಾಡ್ತಾ ಇದ್ದಾಗ ಶ್ರೀಲಂಕನ್ ಬೌಲರ್ ಮ್ಯಾಚಿನ 20ನೇ ಓವರ್ ವೆಲ್ಲಲಾಗಿ ಅವರು ಹಾಕಿದ್ರು. 5 ಬಾಲಿಗೆ 5 ಸಿಕ್ಸ್ ಕೊಡಿಸ್ಕೊಂಡಿದ್ರು ನಬಿ ಅವರ ಹತ್ರ. ಮ್ಯಾಚ್ ಮುಗಿಯುವಷ್ಟರಲ್ಲಿ ವೆಲ್ಲಲಾಗಿ ಅವರ ತಂದೆ ಹೃದಯಾಘಾತದಿಂದ ತೀರಿ ಹೋಗಿದ್ರು. ಇದು ನಾನು ಕ್ರಿಕೆಟ್ ನೋಡಲಿಕ್ಕೆ ಪ್ರಾರಂಭಿಸಿದಾಗಿಂದ ಇದು ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು. ಒಬ್ಬ ಇಂಟರ್ನ್ಯಾಷನಲ್ ಕ್ರಿಕೆಟರ್ ಇಂಟರ್ನ್ಯಾಷನಲ್ ಮ್ಯಾಚ್ ಆಗ್ತಾ ಇರುವಾಗಲೇ ಅವರ ತಂದೆ ತೀರಿ ಹೋದದ್ದು. ಈ ಥರದ ಇನ್ಸಿಡೆಂಟ್ ಆಗಿದ್ದರೆ ದಯವಿಟ್ಟು ಕಮೆಂಟ್ಸ್ ಸೆಕ್ಷನ್ ತಿಳಿಸಿ. ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡ್ತಾ ಇರುವಾಗ ಮೇ ಬಿ ಗೊತ್ತಿಲ್ಲ ಮರ, 5 ಬಾಲಿಗೆ 5 ಸಿಕ್ಸ್ ಹೊಡಿಸ್ಕೊಂಡೋದಕ್ಕೆ ತುಂಬ ಮನಸ್ಸಿಗೆ ಹಚ್ಕೊಂಡು ಎಂತ ಆಯ್ತು ಏನೋ ಗೊತ್ತಿಲ್ಲ. ಬಟ್ ಸ್ಟಿಲ್ ವೆಲ್ಲಲಾಗಿ ಅವರಿಗೆ ಅಂದರೆ ಆ ದೇವರು ಈ ಒಂದು ದುಃಖವನ್ನು ಭರಿಸ್ಕೊಳ್ಳುವಂತಹ ಶಕ್ತಿ ಕೊಡಲಿ ಅಂತ ನಾವು ಕೇಳಿಕೊಳ್ಬೋದಷ್ಟೇ. ಸಿಕ್ಕಾಪಟ್ಟೆ ಬೇಜಾರಾಯ್ತು ಕೇಳಿ. ಎಂತ ಮಾರೆ, ಫಸ್ಟು ಅವರ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಆ ಥರ ಕೆಟ್ಟದಾಗಿತ್ತು ನಿನ್ನೆ, ಅದರ ಮೇಲೆ ತಂದೆ ತೀರಿ ಹೋಗಿದ್ದು ಮ್ಯಾಚ್ ಮುಗಿಯುವಷ್ಟರಲ್ಲಿ ಸಿಕ್ಕಾಪಟ್ಟೆ ಬೇಸರದ ವಿಷಯ. ಈಗ ಮ್ಯಾಚ್ ವಿಷಯಕ್ಕೆ ಬರುವ. ಇವತ್ತು ಭಾರತ ಹಾಗೂ ಒಮಾನ್ ನಡುವೆ ಒಂದು ಆಟಕ್ಕುಂಟು ಲೆಕ್ಕಕ್ಕಿಲ್ಲದ ಪಂದ್ಯ. ಇವತ್ತು ಏಷ್ಯಾ ಕಪ್ಪಿನ ಲೀಗ್ ಹಂತದ ಕೊನೆಯ ಪಂದ್ಯ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಯಾಕಂತಂದ್ರೆ ಆಲ್ರೆಡಿ ಭಾರತ ಮತ್ತು ಪಾಕಿಸ್ತಾನ ನಮ್ಮ ಗ್ರೂಪಿಂದ ಸೂಪರ್ 4ಗೆ ತೇರ್ಗಡೆ ಆಗಿದೆ. ಒಮಾನ್ ಆಲ್ರೆಡಿ ಎಲಿಮಿನೇಟ್ ಆಗಿದೆ. ಬಟ್ ಸ್ಟಿಲ್ ಇವತ್ತಿನ ಮ್ಯಾಚ್ ಉಂಟು. ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಟಾಸ್ ವಿನ್ ಆಗ್ತಾರೆ ಅವರು ಮೊದಲು ಬ್ಯಾಟಿಂಗ್ ಅನ್ನ ಆಯ್ಕೆ ಮಾಡಬಹುದು. ಯಾಕಂತಂದ್ರೆ ಭಾರತ 2 ಮ್ಯಾಚ್ ಗೆದ್ದಿದೆ, 2 ಸಹ ಚೇಸಿಂಗ್ ಟೈಮ್ ಅಲ್ಲಿ ಗೆದ್ದದ್ದು. ಒಮಾನ್ 2 ಮ್ಯಾಚ್ ಸೋತಿದೆ, 2 ಸಹ ಚೇಸಿಂಗ್ ಟೈಮ್ ಅಲ್ಲಿ ಸೋತದ್ದು. ಸೊ ಆದ್ರಿಂದ ಭಾರತದ ದೃಷ್ಟಿಕೋನದಿಂದ ನೋಡೋದಿದ್ರೆ ಇಲ್ಲ ಮರ್ರೆ, ನಾವು 20 ಓವರ್ ಆಡ್ತೇವೆ, ಬ್ಯಾಟ್ಸ್ಮನ್ಗೆ ಜಾಸ್ತಿ ಬ್ಯಾಟಿಂಗ್ ಟೈಮ್ ಸಿಗ್ಲಿ, ನಾವು ಟಾಸ್ ವಿನ್ ಆದ್ರೆ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಳ್ಳುವ ಅಂತ ಅವರ ತಲೆಯಲ್ಲಿ ಇರ್ತದೆ. ಒಮಾನಿಗೆ ಹೇಗೆ ಅಂತಂದ್ರೆ ನಾವು 2 ಸಲ ಚೇಸ್ ಮಾಡಿದ್ದೇವೆ ಮಾರೆ, 2 ಸಲ ಸಹ ಚೇಸಿಂಗ್ ಅಲ್ಲಿ ಎಡವಿದ್ದೇವೆ. ಸೊ ಆದ್ರಿಂದ ಯಾವುದೇ ಟೆನ್ಷನ್ ಇಲ್ಲದೆ ಸ್ಕೋರ್ ಬೋರ್ಡ್ ಪ್ರೆಷರ್ ಎಂತ ಸಹ ಇಲ್ಲದೆ ನಾವು ಒಂದು 20 ಓವರ್ ಒಂದು ಕಣ್ಣು ಮುಚ್ಕೊಂಡು ಏನೋ ಒಂದು ಬೀಸುವ ಅನ್ನುವ ನಿರ್ಣಯಕ್ಕೆ ಬಂದು ಅವರು ಕೂಡ ಬ್ಯಾಟಿಂಗ್ ಫಸ್ಟ್ ಮಾಡ್ಲಿಕ್ಕೆ ಆಪ್ಟ್ ಮಾಡಬಹುದು. ಸೊ ಯಾರು ಟಾಸ್ ವಿನ್ ಆಗ್ತಾರೆ ಅನ್ನೋದು ಈಗ ಇಂಪಾರ್ಟೆಂಟ್. ಇನ್ನೊಂದು, ಭಾರತದ ಪ್ಲೇಯಿಂಗ್ 11 ಇದರಲ್ಲಿ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಮ್ಯಾನೇಜ್ಮೆಂಟ್ ಯಾವ ತರ ಥಿಂಕ್ ಮಾಡ್ತದೆ ಅದ್ರ ಮೇಲೆ ಇರೋದು. ಏನಂತಂದ್ರೆ ಆಲ್ರೆಡಿ 2 ಮ್ಯಾಚ್ ವಿನ್ ಆಗಿದೆ. ಸೂಪರ್ 4 ಅಲ್ಲಿ ನಿಮ್ಗೆ ಎಕ್ಸ್ಪರಿಮೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಎಕ್ಸ್ಪರಿಮೆಂಟ್ ಮಾಡ್ಲಿಕ್ಕೆ ಆಗುವಂತಹ ಏಕೈಕ ಮ್ಯಾಚ್ ಯಾವುದು ಅಂತಂದ್ರೆ ಇದು. ಯಾಕಂತಂದ್ರೆ ಇದು ಸೋಲ್ಬಾರದು, ಬಟ್ ಎಕ್ಸ್ಪರಿಮೆಂಟ್ ಮಾಡ್ಬೋದು. ಹೇಗೆ ಅಂತಂದ್ರೆ ಮಿಕ್ಕಿದಂತಹ ಪ್ಲೇಯರ್ಸ್ ಯಾರೆಲ್ಲ ಬೆಂಚಲ್ಲಿ ಇದ್ದಾರೆ ಅವರಿಗೆ ಚಾನ್ಸ್ ಕೊಡುವಂತಹ ಪ್ರಕ್ರಿಯೆಗೆ ಇವತ್ತು ಮುಂದಾಗ್ಬೋದು. ಬೂಮ್ರಾ ಅವರಿಗೆ ರೆಸ್ಟ್ ಕೊಟ್ಟು ಹರ್ಷದೀಪ್ ಸಿಂಗ್ ಅವ್ರನ್ನ ಆಡಿಸ್ಬೋದು, ದುಬೆ ಅವರಿಗೆ ರೆಸ್ಟ್ ಕೊಟ್ಟು ರಿಂಕು ಸಿಂಗ್ ಅನ್ನು ಆಡಿಸ್ಬೋದು. ಟಾಪ್ ಆರ್ಡರ್ ಅಲ್ಲಿ ಮೇ ಬಿ ಅಭಿಷೇಕ್ ಶರ್ಮಾ 2 ಮ್ಯಾಚ್ ಅಲ್ಲಿ ಸಹ ಒಳ್ಳೆ ಫಾರ್ಮ್ ಅಲ್ಲಿ ಇರೋದ್ರಿಂದಾಗಿ ಅಭಿಷೇಕ್ ಶರ್ಮಾ ಅವರಿಗೆ ರೆಸ್ಟ್ ಕೊಟ್ಟು ಸ್ಯಾಮ್ಸನ್ ಅವ್ರನ್ನ ಅಪ್ ದ ಆರ್ಡರ್ ಅಲ್ಲಿ ಆಡಿಸಿ, ಅಂದ್ರೆ ಅವರಿಗೆ ಒಂದು ಬ್ಯಾಟಿಂಗ್ ಚಾನ್ಸ್ ಸಿಗ್ಲಿ ಅಂತ. ನಂಬರ್ 5 ಅಲ್ಲೇ ಆಡಿಸ್ತಾರೆ ಸೂಪರ್ 4 ಅಲ್ಲಿ. ಬಟ್ ಇವತ್ತು ಆಸ್ ಓಪನರ್ ಆಡಿಸಿ ಮತ್ತೆ ಜಿತೇಶ್ ಶರ್ಮಾ ಅವ್ರನ್ನ ಅಭಿಷೇಕ್ ಶರ್ಮಾ ಅವರ ಬದಲಿಗೆ ಜಿತೇಶ್ ಶರ್ಮಾ ಅವರಿಗೆ ಒಂದು ಚಾನ್ಸ್ ಸಿಕ್ಕಿದಾಗೆ ಆಗ್ತದೆ. ಮತ್ತೆ ಸೂರ್ಯಕುಮಾರ್ ಯಾದವ್ ಅವರು ಬ್ಯಾಟಿಂಗ್ಗೆ ಬರದೆ ಮೇ ಬಿ ಅಕ್ಷರ್ ಪಟೇಲ್ ಅಥವಾ ಹಾರ್ದಿಕ್ ಪಾಂಡ್ಯ ಅವರನ್ನ ಸ್ವಲ್ಪ ಬೇಗ ಆಡಿಸಬಹುದು. ಈ ತರದ ಒಂದು ಎಕ್ಸ್ಪರಿಮೆಂಟ್ಗೆ ಇವತ್ತು ಟೀಮ್ ಮುಂದಾಗಬಹುದು. ಯಾಕಂದ್ರೆ ಸೂಪರ್ 4ಗೆ ಬಂದ ಮೇಲೆ ಮತ್ತೆ ಪುನಃ ಪ್ರಾಪರ್ ನೋ ಎಕ್ಸ್ಪರಿಮೆಂಟ್. ಗಿಲ್ ಮತ್ತೆ ಅಭಿಷೇಕ್ ಶರ್ಮಾ ಓಪನರ್, ಅದಾದ್ಮೇಲೆ 1 ಡೌನ್ ತಿಲಕ್ ವರ್ಮಾ ಮತ್ತೆ ಸೂರ್ಯಕುಮಾರ್ ಯಾದವ್ ಮತ್ತೆ ದುಬೆಯ ಹಾರ್ದಿಕ್ ಪಾಂಡ್ಯನ ಹಾಗೆ ಕಂಟಿನ್ಯೂ ಆಗ್ತದೆ, ಅಥವಾ ಸ್ಯಾಮ್ಸನ್ ಹಾಗೆ ಕಂಟಿನ್ಯೂ ಆಗ್ತದೆ. ಸೊ ಇವತ್ತು ಭಾರತ ಎಕ್ಸ್ಪರಿಮೆಂಟ್ಗೆ ಮುಂದಾಗಬಹುದು ಅಂಡ್ ಮುಂದಾಗಬೇಕು. ಕ್ರಿಕ್ ಬಸ್ ಅಲ್ಲಿ ಮುರಳಿ ಕಾರ್ತಿಕ್ ಅವ್ರು ಎಂತ ಹೇಳಿದ್ರು ಅಂತಂದ್ರೆ ಟಾಪ್ 4 ಅಥವಾ 5 ಬ್ಯಾಟ್ಸ್ಮನ್ ಎಲ್ರಿಗೆ ಸರ್ ರೆಸ್ಟ್ ಕೊಡಿ, ಬೆಂಚಲ್ಲಿ ಇದ್ದವ್ರನ್ನ ಹಾಕಿಸಿ ಅಂತ. ಅಷ್ಟು ಜನರು ಸರ್ ರೆಸ್ಟ್ ಮಾಡಿದ್ರು ಔಟ್. ಬಟ್ ಅಭಿಷೇಕ್ ಶರ್ಮಾ ಅವರಿಗೆ ರೆಸ್ಟ್ ಕೊಟ್ಟು ಸ್ಯಾಮ್ಸನ್ ಅವ್ರನ್ನ ಟಾಪ್ ಆರ್ಡರ್ ಅಲ್ಲಿ ಆಡಿಸಬಹುದು ಅಂತ ಅಂದ್ಕೊಂಡಿದ್ದೇನೆ. ರಿಂಕು ಸಿಂಗ್ ಅವ್ರನ್ನ ಒಳಗಡೆ ಹೇಳ್ಕೊಳ್ಳಿ, ಜಿತೇಶ್ ಶರ್ಮಾ ಅವ್ರನ್ನ ಒಳಗಡೆ ಹೇಳ್ಕೊಳ್ಳಿ, ಮತ್ತೆ ಬೂಮ್ರಾ ಅವರಿಗೆ ಒಂದು ರೆಸ್ಟ್ ಕೊಟ್ಟು ಹರ್ಷದೀಪ್ ಸಿಂಗ್ ಅವ್ರನ್ನ ಒಳಗಡೆ ಹೇಳ್ಕೊಳ್ಳಬಹುದು ಅಂತ ನನಗೆ ಅನ್ನಿಸ್ತಾ ಉಂಟು. ನಿಮ್ಗೇನು ಅನ್ನಿಸ್ತಾ ಇದೆ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಜಾಸ್ತಿ ಏನು ಈ ಪ್ರಿವ್ಯೂ ಬಗ್ಗೆ ಮಾತಾಡ್ಲಿಕ್ಕಿಲ್ಲ, ಅಂದ್ರೆ ಮ್ಯಾಚ್ ಪ್ರಿವ್ಯೂ ಅಲ್ಲಿ ಏನು ಮಾತಾಡ್ಲಿಕ್ಕಿಲ್ಲ. ಖಂಡಿತವಾಗಿ ಸಹ ಭಾರತವೇ ವಿನ್ ಆಗ್ತದೆ. ಒಮಾನ್ ಏನಾದರೂ ಫೈಟ್ ಕೊಡ್ತದ ಅಂತ ಮಾತ್ರ ಇವತ್ತು ಒಂದು ನಾವು ಕಾಯ್ತಾ ಕೂತ್ಕೊಳ್ಬೇಕಷ್ಟೇ. ಫೈಟ್ ಕೊಡಿಸೋ ಡೌಟು. ಯಾಕಂತಂದ್ರೆ ಭಾರತ ಸಿಕ್ಕಾಪಟ್ಟೆ ಬಲಾಢ್ಯ ತಂಡ. ನಾಳೆಯಿಂದ ಸೂಪರ್ 4 ಸ್ಟಾರ್ಟ್ ಆಗ್ತದೆ. ಬಾಂಗ್ಲಾದೇಶ ವರ್ಸಸ್ ಶ್ರೀಲಂಕಾದ ಮ್ಯಾಚ್ ಉಂಟು. ಹಾಗೆಯೇ ನಾಳೆ ಎಲ್ಲ ನಾಡ್ದು ಒಂದು ದಿನ ಬಿಟ್ಟು ಭಾರತ ಹಾಗೂ ಪಾಕಿಸ್ತಾನ ನಡುವೆ ಮ್ಯಾಚ್ ಉಂಟು. ಸೊ ನೋಡೋ ಎಂತಾಗ್ತದೆ ಅಂತ. ಸರಿಯಾಗಿ ಬರುವ. ನಮಸ್ಕಾರ.